ತುಂಬಾ ಚೆನ್ನಾಗಿ ಬಂದಿದೆ. ದ ರೈಸ್ ಆಫ್ ಅಶೋಕ ಎಕ್ಸ್ಟ್ರಾರ್ಡಿನರಿ ಪಿಕ್ಚರು. ಸತೀಶ್ ಸರ್ ಸುಮಾರು 2.5 ವರ್ಷಗಳ ಕಾಲ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂಥ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಕುಟುಂಬ ಸಮೇತ ಸಿನಿಮಾನ ನೋಡಿ ಆ ಟೀಮ್ಗೆ ಶುಭ ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬೇರೆ ಪಿಕ್ಚರ್ ತರ ಇದರಲ್ಲಿ ಮಕ್ಕಳು ಕರ್ಕೊಂಡು ಹೋದ್ರೆ ಏನು ಪರಿಣಾಮ ಬೀರುತ್ತೋ, ಹೆಣ್ಮಕ್ಳು ಕರ್ಕೊಂಡು ಹೋದ್ರೆ ಏನು ಕೆಟ್ಟದಿರುತ್ತೋ ಅನ್ನುವಂಥದ್ದು ಏನೂ ಇಲ್ಲ. ಇದರಲ್ಲಿರುವಂಥ ಒಂದೇ ಸಂದೇಶ, ನಾವು ಮೇಲ್ ಜಾತಿ ಕೀಳ್ ಜಾತಿ ಅನ್ನೋದನ್ನು ಬಿಟ್ಬಿಟ್ಟು ಎಲ್ಲರೂ ಸಮಾನರು, ಮನುಷ್ಯ ಜಾತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾನ ಕನ್ನಡ ಥಿಯೇಟರ್ ನೋಡಿ ಸಿನಿಮಾಗೆ ಹಾರೈಸಿ. ಸೆಕೆಂಡ್ ಹಾಫ್ ಅಂತೂ ಚೇರಲ್ಲಿ ಕುತ್ಕೊಂಡು ನೀಟಾಗಿ ನೋಡ್ಬೇಕನ್ಸುತ್ತೆ. ಫಿಲಮ್ ಭಾಳ ಚೆನ್ನಾಗಿದೆ ಮೂವಿ. ನೀನಾಸಂ ಸತೀಶ್ ಅವರು ಈ ಫಿಲ್ಮಲ್ಲಿ ಡಿಫ್ರೆಂಟ್ ಆ್ಯಕ್ಟ್ ಮಾಡಿದ್ದಾರೆ. ಮುಂಚೆ ಫಿಲ್ಮ್ಗಿಂತ ಈ ಫಿಲ್ಮ್ ಭಾಳ ಚೆನ್ನಾಗಿದೆ. ಮತ್ತೆ ಸಪ್ತಮಿಗೌಡ ಮೇಡಮ್ ಅವರು ಸೂಪರ್ ಆ್ಯಕ್ಟ್ ಆಗಿದೆ. ಅಲ್ಟಿಮೇಟ್ ಆಗಿದೆ. ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿದೆ ಮೂವಿ. ದಯವಿಟ್ಟು ಕುಟುಂಬ ಸಮೇತವಾಗಿ ಒಂದು ಥಿಯೇಟರ್ ನೋಡೋದು ಕೇಳ್ಬೋದಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಧೈರ್ಯವಾಗಿರ್ಬೇಕು ಅಂತ ಇದು. ಸತೀಶ್ ಅವರು ಹೆಂಗ್ ಮಾಡಿದ್ದಾರೆ? ಸರ್ ಸತೀಶ್ ಅವರು ಅದೇನೇ ಮೈನ್, ಎಲ್ಲರೂ ಧೈರ್ಯವಾಗಿರ್ಬೇಕು ಅಂತಲೇ ಅದೇ ಹೇಳ್ತಾ ಇರೋದು. ಎಲ್ಲರಿಗೂ ಒಳ್ಳೇದಾಗಲಿ ಅಂತಾನೆ. ನಾವು ಹಿಂಗೆ ಇದ್ರೆ ಚೆನ್ನಾಗಿದೆ. ಹೆಣ್ಣಿನ ಕೂದಲಿಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ತೋರಿಸ್ತಾರೆ. ಫಿಲಮ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಫಿಲಮ್ ನೋಡಿದ್ದೀವಿ. ಅಂದರೆ ನಂಬರ್ 1 ಕನ್ನಡ. ಇಂಥ ಸಿನಿಮಾ ಯಾರು ಸಹ ಕೊಡೋದಿಲ್ಲ, ಯಾವ ಕಲಾವಿದರು ಕೂಡ ಕೊಡೋದಿಲ್ಲ. ಇದು ಒಂದು ಜಾತಿ ಮಟ್ಟದಲ್ಲಿ ಜಾತಿನ ನಿಂದನೆ ಮಾಡೋ ಅಂತಹ ಸಪೋರ್ಟ್ ಫ್ಯಾಮಿಲಿ ಪ್ರತಿಯೊಂದು ನೋಡೋ ಅಂಥ ಸಿನಿಮಾ ಇದು. ಯಾಕೆ ಅಂದರೆ ಒಂದು ಕಂಟೆಂಟ್ ಅಂತ ಬಂದರೆ ಕಂಟೆಂಟ್ ರೀತಿಯಲ್ಲಿ ಆ ಥರ ಇದೆ. ಒಂದು ಜಾತಿ ಮಟ್ಟದಾಗಿರ್ಬೋದು, ಯಾರು ಕಲಾವಿದರು ಕೊಟ್ಟಿಲ್ಲ ಇಂಥ ಸಿನಿಮಾನ. ಈ ಸಿನಿಮಾ ಬಂದ್ಬಿಟ್ಟು 100 ಡೇಸ್ ಅಂತ ಪಕ್ಕ ಓಡುತ್ತೆ. ಈ ಸಿನಿಮಾದಲ್ಲಿ ಇನ್ನೊಂದೇನೆಂದರೆ, ಇವಾಗ ಮಾತಾಡೋದ್ರಲ್ಲ, ಅವರು ಕೂಡ ನಾವು ಇಬ್ಬರು ಕೂಡ ವರ್ಕ್ ಮಾಡಿದ್ವಿ ಈ ಸಿನಿಮಾದಲ್ಲಿ. ಈ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿ ಅಂತ ಬಂದಿರೋ ಅಂಥ ಟೀಮು ಸುಮಾರು 3 ವರ್ಷದಿಂದ ಸತತ ಪ್ರಯತ್ನ ಪಟ್ಟಿದ್ದಾರೆ ಸತೀಶ್ ಸರ್. ಈ ಸಿನಿಮಾ ಬಂದ್ಬಿಟ್ಟು 100 ಡೇಸ್ ಅಂತೂ ಪಕ್ಕ ಓಡುತ್ತೆ. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ದಾಖಲೆ ಬರ್ದೋರಿದ್ದಾರೆ, ದಾಖಲೆ ಮುರಿದೋರಿದ್ದಾರೆ. ಇವರಿಬ್ಬರ ನಡುವೆ ಕಷ್ಟದಿಂದ ಇಷ್ಟಪಡ್ಕೊಂಡು ಇಂಡಸ್ಟ್ರಿಯಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ಈ ನೀನಾಸಂ ಸತೀಶ್ ಝೀರೋ ಅಂತ ಬೆಳೆದು ನೀನು ಕೂಡ ಹೀರೋ ಆಗ್ಬೋದು ಅಂತ ವಾಡ್ದು ಹೇಳುತ್ತೆ. ಅಣ್ಣ ಲೈಫ್ ಹಿಸ್ಟ್ರಿ ಜಮಾನ್ದಾರ್ ಜೋಗಿ ಶಿವನ್ ಬಂದಿದ್ದು, ಲೆಜೆಂಡ್ ಆಫ್ ಅಶೋಕ ಈ ಊರು ಬಂದಿದ್ದು ರೈಸ್ ಆಫ್ ಅಶೋಕ. ಅಣ್ಣ ಅಶೋಕ ಈ ವೋಲ್ಟೇಜ್ ಮೂವಿ ಒಂದೊಂದು ಸೀನ್ ರೋಮಾಂಚನ ಅವನಾಗಿ ಕರ್ರಾವಾಗಿದೆ ಸೀನ್ಸು. ಅಂದರೆ ಸತೀಶ್ ನೀನಾಸ್ ಅವರು ಬೇರೆ ಲೆವೆಲಲ್ಲಿ ಆಕ್ಷನ್ ಮಾಡಿದ್ರೆ ಇದುವರೆಗೂ ನಾವು ಇಂಥ ಪಾತ್ರ ಅವ್ರದ್ದು ನೋಡಿರಲಿಲ್ಲ. ಆ ರೇಂಜ್ಗಿದೆ. ಇನ್ನು ಸಪ್ತಮೇಗೌಡರು ಲಂಗಾದಾವಳಿ ಹಾಕೊಂಡು ಲಕ್ಷಣವಾಗಿ ಸೈಕಾಗಿ ಲೈಕ್ ಆಗೋ ಲೆವೆಲ್ ಆಕ್ಷನ್ ಮಾಡಿದ್ರೆ ಪಾತ್ರಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗೋರು. ಹಳ್ಳಿ ಪಾತ್ರಕ್ಕೆ ಅವ್ರು ಬಿಟ್ಟು ಬೇರೆ ಯಾರು ಮಾಡೋಕ್ಕಾಗಲ್ಲ. ಈ ಆಕ್ಷನ್ನ ಬರ್ಕೊಡ್ತೀನಿ, ಆ ಲೆವೆಲ್ಗೆ ಆಕ್ಷನ್ ಮಾಡೋಣ. ಓಕೆನಾ? ಇನ್ನು ನೋಡಿ ಸರ್, ಸಿನಿಮಾ ಹಿಟ್ ಆಗ್ಬೇಕಂತ ಹೇಳಿದ್ರೆ ಸಿನಿಮಾದಲ್ಲಿ ಇರೋಂಥ ಎಲ್ಲರೂ ಅಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರಬೇಕು. ಸೊ ಆ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಸತೀಶ್ ನೀನಾಸ್ ಅವರು ಹೇಳಂಗೆ ಇಲ್ಲ, ಆ ರೇಂಜ್ಗೆ ಇಟ್ಟಿದ್ದಾರೆ. ಇನ್ನು ಸಪ್ತಮಿಗೌಡ ಅಂತೂ ಆಕ್ಷನ್ ಸೂಪರ್ ಆಗಿದೆ. ಇನ್ನು ಸಂಪತ್ ಅವರು, ಆಮೇಲೆ ಡ್ರ್ಯಾಗನ್ ಮಂಜು ಅವರು, ಆಮೇಲೆ ಜಗಪ್ಪ ಅವರು, ರವಿಶಂಕರ್ ಅವರು ಸರ್ ಸೂಪರ್ ಆಕ್ಷನ್ ಮಾಡಿದ್ರೆ ಒಳ್ಳೆ ಫೈಟ್ಸು ಸರ್. ಏನಿಲ್ಲ, ಕ್ಲೈಮ್ಯಾಕ್ಸ್ ದುಡ್ಡು ಕೊಡ್ಬೋದು ಸರ್. ಆ ರೇಂಜ್ಗೆ ಇಟ್ಟರು. ಕ್ಲೈಮ್ಯಾಕ್ಸಲ್ಲಿ ಒಂದೊಂದು ಸೀನಲ್ಲಿ ಅಳು ಬರುತ್ತೆ. ಏನೋ ಒಂದು ಹಳ್ಳಿನಲ್ಲಿ ನಡೆಯುವಂಥ ಒಂದು ಬಲವಂತನು ಜನಗಳನ್ನ ತುಳಿದು ತಾನೊಬ್ಬನ ಸುಖಕ್ಕೋಸ್ಕರ ಈ ಥರನ ಯಾವ ರೀತಿ ತುಳಿತಾನೆ ಅನ್ನೋ ಒಂದು ಸ್ಟೋರಿ ಅವ್ರ ಪರವಾಗಿ ಆ ನಿಲ್ಲೋನೆ ಈ ಅಶೋಕ. ತನ್ನ ಆಸೆಗಳೆಲ್ಲ ನಿರಾಸೆ ಮಾಡಿಕೊಂಡು ಜನರ ಪರವಾಗಿ ನಿಲ್ತಾನೆ ಸರ್. ಸಖತ್ತಾಗಿದೆ. ಹೇಳಿದ್ನಲ್ಲ, ಕ್ಲೈಮ್ಯಾಕ್ಸ್ ದುಡ್ಡು ಕೊಡ್ಬೋದು ಸರ್. ಆ ರೇಂಜ್ಗಿದೆ ಮೂವಿ. ನಾನು ಜಾತಿ ಅಂತ ಇವಾಗಲೂ ಹಂಗೆ ನಡೀತಾ ಇದೆ. ಜಾತಿ ಗೀತಿ ಎಲ್ಲ ಏನಿಲ್ಲ ಬ್ರೋ, ಎಲ್ಲ ಒಂದೇ ಅನ್ಕೊಂಡಿರ್ಬೇಕು. ನಾವು ಸತ್ತಾಗ ಯಾರೂ ಬರಲ್ಲ, ಎಲ್ಲರೂ ಬರಬೇಕು ಅಷ್ಟೇ. ಆ ಥರ ಜಾಣ ಸಂಬಂಧ ಬರಬೇಕು. ಚೆನ್ನಾಗಿದೆ ಬ್ರೋ, ಆ್ಯಕ್ಟಿಂಗು, ಸಾಂಗ್ಗಳು ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ಈ ತರ ಕಂಟೆಂಟ್ ಕನ್ನಡದಲ್ಲಿ ಬರ್ತಾ ಅಂತಿದ್ದಾರೆ. ಬಟ್ ಕಂಟೆಂಟ್ ಬ್ರೋ ಎಲ್ಲ ಲ್ಯಾಂಗ್ವೇಜು ನೋಡಬಾರ್ದು ಬ್ರೋ. ಕನ್ನಡ ಬೆಳೆಸ್ಬೇಕು ಫಸ್ಟು, ಆಮೇಲೆ ಬೇರೆ ಲ್ಯಾಂಗ್ವೇಜ್ ಹೋಗ್ಬೇಕು. ಫಸ್ಟು ಕನ್ನಡ, ಆಮೇಲೆ ಬೇರೆ ಲ್ಯಾಂಗ್ವೇಜ್ ನೋಡಬೇಕು ಅಷ್ಟೇ ಬ್ರೋ. ಎಲ್ಲ ಚೆನ್ನಾಗಿದೆ. ಆ್ಯಕ್ಟಿಂಗು, ಸಾಂಗು ಎಲ್ಲ ಚೆನ್ನಾಗಿದೆ. 100% ಚೆನ್ನಾಗಿದೆ ಮೂವಿ. ಆ ಥರ ಇದೆ. ಇವಾಗ ತಿಂಗಳು ಈ ಥರ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸತಿ ಯಾವ ಮಾಡಬೇಕಿದೆ. ಚೆನ್ನಾಗಿದೆ ಬ್ರೋ. ಬೇರೆ ಮೂವಿ ಅಂತ ಕಂಪೇರ್ ಮಾಡ್ಕೋಬೇಡ. ನೈಟ್ ಶಿಫ್ಟ್ ಹೋಗಿ ಬಂದಿರೋ ನಾನು ಅಣ್ಣವ್ರನ್ನ ನೋಡೋಕ್ಕೆ. ಹಾಂ ಸರ್, 1 ನಿಮಿಷನೂ ನಿದ್ದೆ ಬರಲಿಲ್ಲ ಸರ್, ಹಂಗೈತೆ ಪಿಕ್ಚರು. ತುಂಬ ಚೆನ್ನಾಗಿದೆ ಸರ್ ಪಿಕ್ಚರು. ಹಾಂ ಸರ್, ನೈಟ್ ಶಿಫ್ಟ್ ಮುಗಿಸ್ತಾರೆ ಸರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಪಕ್ಕ 100 ಡೇಸ್. ಇನ್ನೊಂದ್ಸಲಿ ನೋಡ್ತೀವಿ ಸರ್ ಪಕ್ಕ.